ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ವ್ಯಾಕರಣಾಂಶಗಳಿಗೆ ಸಂಬಂಧಿಸಿದಂತಹ ವಿಡಿಯೋ ಇದು. ನೀವು 20 ಅಂಕಗಳು ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ ವ್ಯಾಕರಣಾಂಶಕ್ಕಾಗಿ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಸಿಲೆಬಸ್ಸಲ್ಲಿ ಇರುವಂತಹ ಸಂಪೂರ್ಣವಾದಂತಹ ವ್ಯಾಕರಣಾಂಶಗಳನ್ನು ಕೊಟ್ಟಿದ್ದೇನೆ. ಇಷ್ಟು ವಿಡಿಯೋದಲ್ಲಿರುವಂತಹ ಎಲ್ಲ ಅಂಶಗಳನ್ನು ನೀವು ಸರಿಯಾಗಿ ಗಮನಿಸಿದರೆ ನೀವು ಸುಲಭವಾಗಿ 20 ಅಂಕಗಳನ್ನು ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಿದ್ರೆ ಇಲ್ಲಿ ಬರುವಂತಹ ವ್ಯಾಕರಣಾಂಶಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಹಾಗೆ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳನ್ನು ಕೂಡ ನಾನು ಇಲ್ಲಿ ಕೊಡ್ತಾ ಹೋಗಿದ್ದೇನೆ. ಮೊದಲನೇದಾಗಿ ಪದಗಳಿಗೆ ಸಂಬಂಧಿಸಿದಂತಹ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ಭೂಮಿ ಅಂದರೆ ಧರೆ, ಇಳೆ, ನೆಲ, ವಸುದೆ ಅಂತ ಹೇಳ್ಬಿಟ್ಟು. ಹಾಗೆ ಮನೆ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳನ್ನು ನೋಡೋದಾದರೆ ಗೃಹ, ಆಲಯ, ನಿವಾಸ, ಸದನ. ಹಾಗೆ ಕಲಹ ಅಂದರೆ ಕಾದಾಟ, ಹಾಗೆ ಜಗಳ ಅಂತಲೂ ಕೂಡ ಆಗುತ್ತೆ. ತಾರೆ ಅಂದರೆ ನಕ್ಷತ್ರ ಮತ್ತು ಚುಕ್ಕಿ. ಕಣ್ಣು ಅಂದರೆ ನಯನ, ನೇತ್ರ, ಅಕ್ಷಿ ಅಂತಲೂ ಕೂಡ ಕರಿಬೋದು. ಸುತ ಅನ್ನುವಂಥದ್ದಕ್ಕೆ ಮಗ, ಪುತ್ರ, ತನಯ ಅಂತಲೂ ಕೂಡ ಕರಿಬೋದು. ಹಾಗೆ ಕುಸುಮ ಹೂವು, ಸುಮ ಪುಷ್ಪ. ಮರ್ಕಟ ಅನ್ನುವಂಥದ್ದಕ್ಕೆ ಮಂಗ, ವಾನರ, ಕಪಿ, ಕೋತಿ. ಅನಲ ಅಂದರೆ ಅಗ್ನಿ ಮತ್ತು ಬೆಂಕಿ ಅಂತ ಹೇಳಿ. ಸಮರ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳನ್ನು ನೋಡೋದಾದರೆ ಯುದ್ಧ ಮತ್ತು ಕದನ. ಹಾಗೆ ಬಾನು ಅನ್ನುವಂಥದ್ದಕ್ಕೆ ಆಕಾಶ, ಆಗಸ, ಗಗನ. ಕಾಂತಾರ ಅಂದರೆ ಕಾಡು ಅಥವಾ ಅಡವಿ ಅಂತ ಹೇಳ್ಬಿಟ್ಟು. ಗೃಹ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳನ್ನು ನೋಡೋದಾದರೆ ಮನೆ, ಆಲಯ, ಹಾಗೆ ನಿಲಯ, ನಿವಾಸ ಅಂತಲೂ ಕೂಡ ಕರಿಬೋದು. ಇನ ಅಂದರೆ ಸೂರ್ಯ ಮತ್ತು ರವಿ ಅಂತ ಹೇಳ್ಬಿಟ್ಟು. ಪರಿಮಳ ಅಂದರೆ ಸುಗಂಧ, ಸುವಾಸನೆ. ಮಾಹೆ ಅಂದರೆ ಮಾಸ ಅಥವಾ ತಿಂಗಳು ಅಂತ ಅರ್ಥ. ಕಡಲು ಅಂದರೆ ಸಮುದ್ರ, ಸಾಗರ. ಸೊರಗು ಅಂದರೆ ಒಣಗೋಗೋದು ಅಥವಾ ಬಾಡುವುದು ಅಂತ ಅರ್ಥ. ಉರಗ ಅಂದರೆ ಹಾವು, ಸರ್ಪಕ್ಕೂ ಕೂಡ ಉರಗ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಒಡಲು ಅಂದರೆ ದೇಹ ಮತ್ತು ಶರೀರ, ಕಾಯ ಅಂತಲೂ ಕೂಡ ಕರಿಬೋದು. ಹೀಗೆ ಮುಂದಿನಂಥದ್ದು ನಾನಾರ್ಥಕ ಪದಗಳು ಅಂದರೆ ಒಂದು ಪದಗಳಿಗೆ ಬೇರೆ ಬೇರೆ ಅರ್ಥವನ್ನು ಕೊಡುವಂತಹ ಪದಗಳು ಅಂತ ಅರ್ಥ. ಅಡಿ ಅಂದರೆ ಪಾದಕ್ಕೂ ಕೂಡ ಅಡಿ ಅಂತ ಕರಿತೀವಿ. ಹಾಗೆ ಒಂದು ಅಳತೆ ಮಾಡುವಂಥದ್ದು, ಅಳತೆಗೆ ಕೂಡ ಒಂದು ಅಡಿ ಅಗಲ ಅಂತ ಹೇಳ್ತೀವಿ ನೋಡಿ, ಅದು. ಹಾಗೆ ಕವಿ ಅಂದರೆ ಆವರಿಸುವಂಥದ್ದು ಅಥವಾ ಪದ್ಯವನ್ನು ಬರೆಯುವಂಥವ್ರಿಗೂ ಕೂಡ ಕವಿ ಅಂತ ಹೇಳ್ಬಿಟ್ಟು ಕರಿತೇವೆ. ಕಳೆ ಅಂದರೆ ಅವನ ಮುಖದಲ್ಲಿ ತುಂಬ ಕಳೆ ಇದೆ ಅಂದರೆ ಕಾಂತಿಯುತವಾಗಿದೆ ಅಂತ ಅರ್ಥ. ಹಾಗೆ ಬೆಳೆಯ ಮಧ್ಯದಲ್ಲಿ ಅನಾವಶ್ಯಕವಾಗಿ ಬೆಳೆದಿರುತ್ತಲ್ಲ ಕಸ, ಅದಕ್ಕೆ ಕೂಡ ಕಳೆ ಅಂತ ಕರೀತಾರೆ. ಹಾಗೆ ದೊರೆ ಅಂದರೆ ಅರಸ. ಹಾಗೆ ದೊರಕಿತು ಅಂತ ಹೇಳ್ತೀವಿ ನೋಡಿ, ಪಡೆಯಿತು ಅಂತ ಅರ್ಥ. ಹಾಗೆ ಗಳಿಸುವಂಥದ್ದಕ್ಕೂ ಕೂಡ ದೊರೆ ಅಂತ ಕರೀತಾರೆ. ಕರ ಅಂದರೆ ಕೈ ಅಂತ ಅರ್ಥ. ಹಾಗೆ ತೆರಿಗೆಗೂ ಕೂಡ ಕರ ಅಂತ ಹೇಳ್ಬಿಟ್ಟು ಕರೀತಾರೆ. ಮುನಿ ಅಂದರೆ ಕೋಪ ಮಾಡ್ಕೊಳ್ಳೋದು ಅಂತ ಅರ್ಥ. ಹಾಗೆ ಋಷಿ ಮುನಿಗಳು ಅಂತ ಹೇಳ್ತೀವಿ ನೋಡಿ. ಹಾಗೆ ಪಗೆ ಅಂದರೆ ಯೋಚಿಸುವಂಥದ್ದು. ಹಾಗೆ ಹಲವು ಬಗೆಗಳಿವೆ ಅಂದರೆ ಹಲವು ವಿಧಗಳಿವೆ ಅಂತ ಅರ್ಥ. ನರ ಅಂದರೆ ಮನುಷ್ಯ ಅಂತ ಅರ್ಥ. ಹಾಗೆ ಅರ್ಜುನನಿಗೂ ಕೂಡ ನರ ಅಂತ ಕರೀತಾರೆ. ಹೊಳೆ ಅಂದರೆ ಕಾಂತಿ, ನದಿ ಅಂತ ಅರ್ಥ. ಹಾಗೆ ಬಟ್ಟೆ ಅಂದರೆ ದಾರಿ ಅಂತ ಹೇಳ್ಬಿಟ್ಟು ವಚನಗಳಲ್ಲಿ ಈ ಒಂದು ಪದವನ್ನು ಬಟ್ಟೆ ಅನ್ನುವಂಥದ್ದನ್ನು ಬರ್ಸಿರುವಂಥದ್ದನ್ನು ನೋಡ್ಬೋದು. ಹಾಗೆ ಉಡುಪು. ಹಾಗೆ ಹದ್ದು ಅಂದರೆ ಮಿತಿ ಮೀರೋದು, ಹದ್ದು ಮೀರಬಾರ್ದು ಅಂತ ಹೇಳ್ತೇವೆ ನೋಡಿ. ಹಾಗೆ ಹದ್ದು ಅಂದರೆ ಇನ್ನೊಂದು ಪಕ್ಷಿ ಒಂದು ಹೆಸರು, ಅದು. ತೊರೆ ಅಂದರೆ ಹಳ್ಳೆ ಅಂತ ಅರ್ಥ. ಹಾಗೆ ತೊರೆಯುವುದು ಅಂದರೆ ಅಗಲುವಂಥದ್ದು ಅಂತ ಅರ್ಥ. ನೆರೆ ಅಂದರೆ ಪ್ರವಾಸ. ಹಾಗೆ ಸೀಳುವಂಥದ್ದು ಪ್ರವಾಹ ಅಂತಲೂ ಕೂಡ ಕರೀತಾರೆ. ಮತ್ತು ಅಕ್ಕಪಕ್ಕ ಇರುವಂಥವ್ರಿಗೂ ಕೂಡ ನೆರೆ ಹೊರೆಯೋರು ಅಂತ ಕರಿತೀವಲ್ಲ. ಹಾಗೆ ಕೊನೆ ಅಂದರೆ ಅಂತ್ಯ ಮತ್ತು ತುದಿ ಅಂತ ಹೇಳ್ಬಿಟ್ಟು. ಕಂದ ಅಂದರೆ ಮಗು. ಹಾಗೆ ಪದ್ಯವನ್ನು ರಚಿಸುವಂತಹ ಒಂದು ವ್ಯಾಕರಣಾಂಶ ಕಂದ ಪದ್ಯ ಅಂತ ಕರಿತೀವಿ ನೋಡಿ, ಅದು. ಉತ್ತರ ಅಂದರೆ ಜವಾಬನ್ನು ಕೊಡುವಂಥದ್ದು. ಆಗ ದಿಕ್ಕುಗಳಲ್ಲಿ ಒಂದು. ಅರಸು ಅಂದರೆ ಹುಡುಕಾಟ, ಹರಿಸ್ಕೊಂಡು ಹೋದ್ರು ಅಂತ ಹೇಳ್ತಾರೆ ನೋಡ್ರಿ, ಅದು ಹುಡುಕಾಟ. ಹಾಗೆ ರಾಜನಿಗೂ ಕೂಡ ಅರಸು ಅಂತ ಹೇಳ್ಬಿಟ್ಟು ಕರೀತಾರೆ. ಗುರು ಅಂದರೆ ಶಿಕ್ಷಕ ಮತ್ತು ದೊಡ್ಡದು ಅಂತಲೂ ಕೂಡ ಕರಿಬೋದು. ವ್ಯಾಕರಣಾಂಶದಲ್ಲಿ ಲಘು ಗುರು ಅಂತ ಬಳಸ್ತೀವಲ್ಲ, ಅದು. ಹಾಗೆ 19ನೇದು ನೆನೆ ಅಂದರೆ ಒದ್ದೆ ಆಗುವಂಥದ್ದು, ನೆನೆಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಹಾಗೆ ಸ್ಮರಿಸು, ನೆನಪು ಮಾಡಿಕೊಳ್ಳುವಂಥದ್ದಕ್ಕೆ ನೆನೆ ಅಂತ ಕರಿತೀವಿ. ಮಡಿ ಅಂದರೆ ಸಾವು ಅಂತ ಅರ್ಥ. ಹಾಗೆ ಶುಚಿಯಾಗಿರುವಂಥದ್ದಕ್ಕೂ ಕೂಡ ಮಡಿ ಅಂತ ಹೇಳ್ಬಿಟ್ಟು ಕರಿತೇವೆ. ಮುಂದಿನ ಬರುವಂತಹ ವ್ಯಾಕರಣಾಂಶ ಅಂದರೆ ತದ್ಭವ ರೂಪವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ತತ್ಸಮವನ್ನು ಕೊಟ್ಟಿರ್ತಾರೆ, ತದ್ಭವವನ್ನು ಬರೀಬೇಕಾಗುತ್ತೆ.
ಯೋಗಿ ಅನ್ನುವಂತಹದ್ದಕ್ಕೆ ಜೋಗಿ, ಮುಖ ಅನ್ನುವಂಥದ್ದಕ್ಕೆ ಮೊಗ, ಕ್ಷಮ ಅನ್ನುವಂಥದ್ದಕ್ಕೆ ಕ್ಷಮೆ, ಅಗ್ನಿ ಅನ್ನುವಂಥದ್ದಕ್ಕೆ ಅಗ್ಗಿ, ವೀರ ಅನ್ನುವಂಥದ್ದಕ್ಕೆ ಬೀರ, ಕಸ್ತೂರಿ ಅನ್ನುವಂಥದ್ದಕ್ಕೆ ಕತ್ತೂರಿ, ಆಕಾಶ ಅನ್ನುವಂಥದ್ದಕ್ಕೆ ಆಗಸ, ಸಂಸ್ಕೃತ ಅನ್ನುವಂಥದ್ದಕ್ಕೆ ಸಕ್ಕದ, ಸ್ವರ್ಗ ಅನ್ನುವಂಥದ್ದಕ್ಕೆ ಸಗ್ಗ, ಗೋಕ ಗೂಗೆ. ನೋಡಿ, ಈ ಒಂದು ಪದವನ್ನು ಮತ್ತೆ ಮತ್ತೆ ಪರೀಕ್ಷೆಯಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಲಕ್ಷ ಲಕ್ಕ, ಯಶ ಜಸ, ಪ್ರಾಣ ಹರಣ, ದೃಷ್ಟಿ ದಿಟ್ಟಿ, ಪರೀಕ್ಷಿಸು ಪರೀಕ್ಷಿಸು. ಹಾಗೆ ಶಿರ ಅನ್ನುವಂತಹ ಪದಕ್ಕೆ ಸಿರ, ಸಂಸ್ಥ ಅನ್ನುವಂಥದ್ದಕ್ಕೆ ಸಂಸ್ಥೆ, ಆರ್ಯ ಅನ್ನುವಂತಹದ್ದಕ್ಕೆ ಅಜ್ಜ. ಹಾಗೆ ನುಡಿಗಟ್ಟುಗಳನ್ನು ವಾಕ್ಯದಲ್ಲಿ ಬಳಸಿ ಬರೆಯಿರಿ, ಪ್ರಯೋಗಿಸಿ ಬರೆಯಿರಿ ಅಂತ ಕೇಳಿದರೆ, ತಲೆಬಾಗು, ನಾವು ಹಿರಿಯರನ್ನು ಕಂಡಾಗ ತಲೆಬಾಗಬೇಕು. ಕೈಯೊಡ್ಡು, ನಾವು ಯಾರ ಬಳಿಯೂ ಕೂಡ ಕೈಯೊಡ್ಡಬಾರದು. ಗಾಳಿ ಸುದ್ದಿ, ನಾವು ಗಾಳಿ ಸುದ್ದಿಗೆ ಕಿವಿ ಕೊಡಬಾರದು. ಕಾಲು ಕೀಳು, ಪೊಲೀಸರನ್ನು ಕಂಡಾಗ ಕಳ್ಳರು ಅಲ್ಲಿಂದ ಕಾಲು ಕೀಳುತ್ತಾರೆ. ತಲೆದೂಗು, ನಾವು ಸಂಗೀತಕ್ಕೆ ತಲೆ ತೂಗಬೇಕು. ದಾರಿದೀಪ, ಹಿರಿಯರ ಮಾತುಗಳು ನಮಗೆ ದಾರಿದೀಪದಂತಿರುತ್ತವೆ. ಎರಡು ಬಗೆ, ನಾವು ಉಂಡ ಮನೆಗೆ ಎರಡನ್ನ ಬಗೆಯಬಾರದು, ಅಂದರೆ ದ್ರೋಹ ಮಾಡಬಾರ್ದು. ಮೊರೆ ಹೋಗು, ಅತಿವೃಷ್ಟಿಯಿಂದ ನೊಂದ ರೈತರು ದೇವರಿಗೆ ಮೊರೆ ಹೋದರು. ಬೇರೂರು ಅಂದರೆ ಮನೆಗೆ ಬಂದ ನೆಂಟರು 4-5 ದಿನ ಆದರೂ ಕೂಡ ಹೊರಡದೆ ಅಲ್ಲೇ ಬೇರೂರಿದ್ದರು. ಕಪಿಮುಷ್ಟಿ, ಮಗು ತನ್ನ ಕೈಯಲ್ಲಿದ್ದ ಬೊಂಬೆಯನ್ನು ಕಪಿಮುಷ್ಟಿಯಾಗಿ ಹಿಡಿದಿತ್ತು. ಗಾಳಿಗೆ ತೂರು, ನರೇಶ ವಿದ್ಯೆಯನ್ನು ಗಾಳಿಗೆ ತೂರಿದ. ರೈಲು ಬಿಡು, ಜಗದೀಶ ತನ್ನ ಸ್ನೇಹಿತರೊಂದಿಗೆ ಸದಾ ರೈಲು ಬಿಡುತ್ತಿರುತ್ತಾನೆ, ಅಂದರೆ ಸುಳ್ಳು ಹೇಳೋದು ಅಂತ ಅರ್ಥ. ಎಳ್ಳು ನೀರು ಬಿಡು, ಎಳ್ಳು ನೀರು ಬಿಡೋದು ಅಂದರೆ ಅದರ ಆಸೆಯನ್ನು ಬಿಟ್ಬಿಡೋದು ಅಂತ ಅರ್ಥ. ರೂಪ, ತಾನು ಕಲಿಯುತ್ತಿದ್ದ ಕೈ ಕಸೂತಿ ಕೆಲಸಕ್ಕೆ ಎಳ್ಳು ನೀರು ಬಿಟ್ಟಳು, ಅಂದರೆ ಅದನ್ನು ಸಂಪೂರ್ಣವಾಗಿ ತ್ಯಜಿಸ್ಬಿಡೋದು ಅಂತ ಅರ್ಥ. ಸಿಂಹ ಸ್ವಪ್ನ, ವಿದ್ಯಾರ್ಥಿಗಳಿಗೆ ವಿಜ್ಞಾನ ಟೀಚರ್ ಸಿಂಹ ಸ್ವಪ್ನವಾಗಿದ್ದರು. ಹಿತ್ತಾಳೆ ಕಿವಿ, ಧೃತರಾಷ್ಟ್ರ ಯಾರು ಏನು ಹೇಳಿದರೂ ಕೂಡ ನಂಬುವಂತಹ ಹಿತ್ತಾಳೆ ಕಿವಿಯವನಾಗಿದ್ದನು. ಮುಂದಿನದು, ಈ ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಗುಣವಾಚಕ ಅಂದರೆ ಒಂದು ಪದದಲ್ಲಿ ಗುಣವನ್ನು ಸೂಚಿಸ್ತಾ ಇರಬೇಕು. ಉದಾಹರಣೆಗೆ ಇಲ್ಲಿದಾವೆ ನೋಡಿ, ಹೆಮ್ಮರ. ಹೆಮ್ಮರ ಅಂದರೆ ಹಿರಿದು ಅಂತ ಅರ್ಥ. ಅಂದರೆ ಮರ ಎಂತಹದ್ದು, ಹಿರಿದಾಗಿರುವಂತಹದ್ದು. ಶುದ್ಧ ನೀರು, ಶುದ್ಧ ನೀರು, ನೀರು ಎಂತಹದ್ದು, ಶುದ್ಧವಾಗಿರುವಂಥದ್ದು, ಅಂದರೆ ಆ ನೀರಿನ ಗುಣವನ್ನು ಸೂಚಿಸ್ತಾ ಇದೆ. ಕಿರುದ್ ಹಾದಿ ಅಂದರೆ ಯಾವುದಿದು, ಹಾದಿ, ಹಾದಿ ಅಂದರೆ ದಾರಿ ಅಂತ. ಎಂತಹ ದಾರಿ, ಕಿರುದಾದ ದಾರಿ ಅಂದರೆ ಚಿಕ್ಕದಾದಂತಹ ದಾರಿ. ರಸಬಳ್ಳಿ, ರಸಬಳ್ಳಿ ಅನ್ನುವಂಥದ್ರಲ್ಲಿ ರಸ ಅನ್ನುವಂಥದ್ದು. ಹಾಗೆ ಕಲಿ ಭೀಮ, ಭೀಮ ಎಂತಹವನು, ಕಲಿ ಅಂದರೆ ಶಕ್ತಿಶಾಲಿಯಾಗಿರುವಂಥವನು. ಹಿತವಚನ, ವಚನ ಅಂದರೆ ಮಾತು ಅಂತ ಅರ್ಥ. ಎಂತಹ ಮಾತು, ಹಿತವಾದಂತಹ ಮಾತು. ಬೆಳ್ಳಿ ಲೋಟ, ಲೋಟ ಎಂತಹದ್ದು, ಬೆಳ್ಳಿಯದು. ಎಳೆ ಮಗು, ಮಗು ಎಂತಹದ್ದು, ಎಳೆಯ ಮಗು. ಕಾರ್ಮೋಡ, ಎಂತಹ ಮೋಡ, ಕಪ್ಪಾದಂತಹ ಕಪ್ಪು ಮೋಡ. ದುರ್ಜನ, ದುರ್ ಅಂದರೆ ಕೆಟ್ಟ, ಜನ ಅಂತ ಅರ್ಥ. ಹುಸಿ ನಿದ್ದೆ, ನಿದ್ದೆ ಹೇಗಿದೆ, ಹುಸಿಯಾಗಿರುವಂತಹದ್ದು. ಕಡು ಪಾಪ, ಕಡುವಾಗಿರುವಂಥದ್ದು. ಪಾಪ ಎಂತಹದ್ದು, ಕಡುವಾಗಿರುವಂಥದ್ದು. ಗೂಗೆ ಮರಿ, ಮರಿ ಎಂತಹದ್ದು, ಗೂಗೆಯ ಮರಿ. ಮುಗ್ಧ ಜೀವಿ, ಮುಗ್ಧ. ಹಸಿರು ಕಂಬಳಿ, ಕಂಬಳಿ ಯಾವ ರೀತಿಯಾಗಿದೆ, ಹಸಿರಾಗಿದೆ. ಘೋರ ಪಾಪಿ, ಪಾಪಿ ಎಂತಹವನು, ಘೋರವಾಗಿರುವಂತಹವನು. ಮುಂದಿನ ಒಂದು ವ್ಯಾಕರಣಾಂಶ ಅಂದರೆ ಧಾತುಗಳು, ಕ್ರಿಯಾಧಾತುಗಳು ಅಂತ ಅರ್ಥ. ನಾಮಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರಿತೇವೆ. ಕ್ರಿಯಾಪದಗಳ ಅಂದರೆ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳಲ್ಲಿ ಧಾತು ಯಾವುದು, ನಾಮಪದದ ಮೂಲ ರೂಪ ಯಾವುದು ಅಂತ ಕೇಳಿದರೆ, ಹಾಡುವಳು ಅನ್ನುವಂತಹದ್ರಲ್ಲಿ ಹಾಡುವಂತಹದ್ದು ಕ್ರಿಯೆಯನ್ನು ಸೂಚಿಸ್ತಾ ಇದೆ. ಹಾಗೆ ಕಲಿಯುವನ್ನುವಂಥದ್ರಲ್ಲಿ ಕಲಿ, ಓದುವನು ಅಂಥದ್ರಲ್ಲಿ ಓದುವಂಥದ್ದು. ಹಾಗೆ ಹೋದರು ಅನ್ನುವಂಥದ್ರಲ್ಲಿ ಹೋಗು, ಕೇಳುವರು ಅನ್ನುವಂಥದ್ರಲ್ಲಿ ಕೇಳು, ತಿಂದನು ಅನ್ನುವಂಥದ್ದು ತಿನ್ನು, ಬಂದನು ಅನ್ನುವಂಥದ್ರಲ್ಲಿ ಬರು, ಕಟ್ಟಿಸು ಅನ್ನುವಂಥದ್ರಲ್ಲಿ ಕಟ್ಟು, ಗೆದ್ದನು ಅನ್ನುವಂಥದ್ರಲ್ಲಿ ಗೆಲ್ಲು, ಕಂಡರು ಅನ್ನುವಂಥದ್ರಲ್ಲಿ ಕಾಣುವಂಥದ್ದು. ಹಾಗೆ ಮುಂದಿನ ಒಂದು ವ್ಯಾಕರಣಾಂಶ ಅಂದರೆ ಕಾಲವನ್ನು ಸೂಚಿಸುವಂತಹ ಪದಗಳು. ಯಾವ ಕಾಲವನ್ನು ಸೂಚಿಸ್ತಾ ಇದೆ ಅಂತ ಹೇಳಬೇಕಾಗುತ್ತೆ. ಬರುವನು ಅನ್ನುವಂಥದ್ದು ಒಂದು ಭವಿಷ್ಯತ್ ಕಾಲ. ನೋಡಿತು ಅನ್ನುವಂಥದ್ದು ಭೂತಕಾಲ. ಬರ್ತಾನೆ, ಬರ್ತಾನೆ ಅಂದರೆ
ಕ್ರಿಯೆ ನಡೀತಾ ಇದೆ, ಅದು ವರ್ತಮಾನ ಕಾಲ. ಹೋದನು ಅಂದರೆ ಈಗಾಗಲೇ ಕ್ರಿಯೆ ಮುಗ್ದೋಗಿರೋದ್ರಿಂದ ಅದು ಭೂತಕಾಲ. ಹೋದರು ಅನ್ನುವಂಥದ್ದು ಕೂಡ ಭೂತಕಾಲ ಆಗುತ್ತೆ. ಕುಣಿಯುತ್ತಿತ್ತು ಅನ್ನುವಂಥದ್ದು ವರ್ತಮಾನ ಕಾಲ. ಹೇಳಿದರು ಅನ್ನುವಂಥದ್ದು ಭೂತಕಾಲ. ಹಾಕುತ್ತಾರೆ ಅದು ವರ್ತಮಾನ. ಬರುತ್ತಾನೆ ವರ್ತಮಾನ ಕಾಲ. ಹೋದನು ಅನ್ನುವಂಥದ್ದು ಭೂತಕಾಲ. ನೋಡಿ, ಇಲ್ಲಿ ಪದಗಳ ವಿಭಕ್ತಿಯನ್ನು ಗುರುತಿಸಿ ಬರೆಯಿರಿ. ವಿಭಕ್ತಿ ಪ್ರತ್ಯಯಗಳಿಗೆ ಇರುವಂತಹದ್ದು ಧರ್ಮಜನಿಗೆ, ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಗೆ ಅಂತ ಬಂದಿದೆ. ರಾವಣನೇ ಅಂತ ಇದೆ. ಸಂಬೋಧನೆ ಅಥವಾ ಸಂಬೋಧನಾ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಂಬೋಧನಾ ವಿಭಕ್ತಿ ಪ್ರತ್ಯಯವನ್ನು ಕೊಡ್ತಾ ಇಲ್ಲ. ಸಪ್ತಮಿವರೆಗೆ ಮಾತ್ರ ಇರುತ್ತೆ. ಗುರುವಿಗೆ, ಹೀಗೆ ಅನ್ನುವಂಥದ್ದು ಚತುರ್ಥಿ. ಲಾವಾರಸದಲ್ಲಿ, ಅಲ್ಲಿ ಅನ್ನುವಂಥದ್ದು ಸಪ್ತಮಿ. ನಲ್ಗತಯಂ ಪ್ರಥಮ ಅನ್ನುವಂಥದ್ದು ಮಾದ್ರೆ ಸಂಸ್ಕೃತದಲ್ಲಿ ದ್ವಿತೀಯ. ಅಮ್ಮ ಅನ್ನುವಂಥದ್ದು ಮಗುವೆ ಅನ್ನುವಂಥದ್ದು ಏ ಇರ ಅಂತ ಬಂದರೆ ಅದು ಸಂಬೋಧನಾ. ಧರೆಯೋಳ್ ಅಂದರೆ ಸಪ್ತಮಿ. ಒಳ್ಳನ್ನುವಂಥದ್ದು ಸಪ್ತಮಿ, ಹಳೆಗನ್ನಡ ವಿಭಕ್ತಿ ಪ್ರತ್ಯಯ, ಅದು ಗುಡಿಸಿಲಿನಿಂದ ಅನ್ನುವಂಥದ್ದು ತೃತೀಯ. ಇವರಂ ಅಂದರೆ ದ್ವಿತೀಯ. ಕಟ್ಟಿಗೆಯ ಅಂದರೆ ಷಷ್ಠಿ ವಿಭಕ್ತಿ ಪ್ರತ್ಯಯ. ಧರಿತ್ರಿಯೋಳ್ ಅಂದರೆ ಸಪ್ತಮಿ. ಪಾಪಿಗೆ ಚತುರ್ಥಿ. ಗದ್ಯದೋಳ್ ಅಂದರೆ ಸಪ್ತಮಿ. ರಾಮನ ಅಂತ ಬಂದಿರೋದ್ರಿಂದ ಅದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಸಮತೆಯನ್ನು, ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಸಲಿಲಂ ಅಂದರೆ ಅಮ್ಮ ಅಂತ ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ರಾಮನ ದೆಸೆಯಿಂದ ಅಂತ ಬಂದಿರೋದ್ರಿಂದ ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಅತ್ತಣಿಂ ಅಂದರೆ ಆತನ ದೆಸೆಯಿಂದ ಅಂತ ಅರ್ಥ. ಸೊ ಇದಕ್ಕೆ ಪಂಚಮಿ ವಿಭಕ್ತಿ ಪ್ರತ್ಯಯ ಸರಿಯಾದಂಥದ್ದು. ಹಾಗೆ ಇವುಗಳ ನಿಷೇಧ ರೂಪವನ್ನು ಬರೆಯಿರಿ. ಕ್ರಿಯೆ ಇರೋದನ್ನು ನಡೆಯುವುದಿಲ್ಲ, ನಿಷೇಧವನ್ನು ಸೂಚಿಸುವಂತಹ ಪದ. ನಡೆಯೋಲ್ಲ, ಕ್ರಿಯೆ ನಡೀತಾ ಇದ್ದರೆ ಅದು ನಡೆಯೋದಿಲ್ಲ ಅಂತ ಬರಿಬೇಕಾಗಿರುವಂಥದ್ದು ನಿಷೇಧ ರೂಪ. ಸೊ ಹೀಗಾಗಿ ಹಾಡುವನು ಅಂತ ಇದ್ದರೆ ಹಾಡನು, ಬರುವುದು ಬಾರದು, ಬಂದನು ಬಾರನು, ನೋಡುವನು ನೋಡುವನು, ಅಥವಾ ನೋಡುವುದಿಲ್ಲ ಅಂತಲೂ ಬರೆದ್ರೆ ತಪ್ಪಾಗಲ್ಲ. ಬರುತ್ತಾರೆ ಬರರು, ಮಾಡುವನು ಮಾಡನು, ನೋಡುವಳು ನೋಡಳು, ಆಡಿದರು ಆಡರು, ಬರೆಯುವನು ಬರೆಯನು, ಕರೆಯಿತು ಕರೆಯದು, ಹೋಗುವನು ಹೋಗನು, ಹಾಗೆ ಮರೆಯುವೆ ಮರೆಯನು, ತಿನ್ನು ತಿನ್ನಲ್ಲ, ತರುವರು ತರರು ಅಂದರೆ ತರುವುದಿಲ್ಲ ಅಂತ ಅರ್ಥ. ಮುಂದಿನದು ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಕೇಳಿದರೆ, ದ್ವಿರುಕ್ತಿ ಅಂದರೆ ಒಂದು ಪದ ಮತ್ತೆ ಅದೇ ಪದ ರಿಪೀಟ್ ಆಗಿರುವಂತಹದ್ದಕ್ಕೆ ದ್ವಿರುಕ್ತಿಗಳು ಅಂತ ಅರ್ಥ. ದ್ವಿ ಅಂದರೆ ಎರಡು ಬಾರಿ ಪ್ರಯೋಗವಾಗಿರುವಂಥದ್ದು. ಬೇಗ ಬೇಗ, ಅಮ್ಮ ಸ್ಕೂಲಿಗೆ ಟೈಮ್ ಆಗುತ್ತೆ, ಬೇಗ ಬೇಗ ತಿಂಡಿ ತಿನ್ನು ಅಂತ ಹೇಳಿದರು. ಹಾಗೆ ಮೆಲ್ಲನೆ, ವೇದಿಕೆಗೆ ಮಕ್ಕಳು ಮೆಲ್ಲನೆ ಬಂದರು. ಓಡೋಡಿ, ಶಾಲೆಯ ಗಂಟೆಯ ಶಬ್ದ ಕೇಳುತ್ತಿದ್ದಂತೆ ಮಕ್ಕಳು ಓಡೋಡಿ ಬಂದರು. ನಡೆದು ಪ್ರವಾಸಕ್ಕೆ ಹೊರಟಿದ್ದ ಮಕ್ಕಳು ನಡೆದು ಸುಸ್ತಾದರು. ಪರಿಯಾಗಿ, ಭಕ್ತರು ದೇವರಲ್ಲಿ ಪರಿಯಾಗಿ ಬೇಡ್ತಾರೆ. ಹೌದೌದು, ನೀನು ತುಂಬ ಜಾಣೆ. ನೋಡು, ಆಕಾಶದಲ್ಲಿ ಕಂಡ ಪಕ್ಷಿ ನೋಡುತ್ತಿದ್ದ ಹಾಗೆ ಕಣ್ಮರೆ ಆಯಿತು. ನಲಿದು ಮಕ್ಕಳು ನಲಿದು ನೀರಿನಲ್ಲಿ ಆಟವಾಡಿದರು. ಕುಣಿದು ವಿದ್ಯಾರ್ಥಿಗಳು ಬೀಚಿನಲ್ಲಿ ಕುಣಿದು ಆಟವಾಡಿದರು. ತುತ್ತ ತುದಿ ಕೋತಿರಾಮ ಬೆಟ್ಟದ ತುತ್ತ ತುದಿಯವರೆಗೂ ಹೋಗಿದ್ದ. ಆಗಲಿ ಎಲ್ಲರೂ ಆಗಲಿ ಅಂತ ಹೇಳಿದರು. ಬಿದ್ದು ಅವನು ಮಾಡಿದ ಹಾಸ್ಯಕ್ಕೆ ಎಲ್ಲರೂ ಬಿದ್ದು ನಕ್ಕರು. ನಡುವೆ ಪಾಠ ಮಾಡುವಾಗ ನಡುವೆ ಹಾಸ್ಯ ಚಟಾಕಿಯನ್ನು ಹಾರಿಸ್ತಾ ಇದ್ರು. ಹಳೆಯ ವಿಚಾರಗಳು ಈಗ ಏಕೆ, ಹೊಸದನ್ನು ಹೇಳಿ. ಬರೆದು ಹೋಮ್ವರ್ಕ್ ಬರೆದು ಸಾಕಾಯಿತು. ನೋಡಿ, ನಿಮ್ಮ ಒಂದು ದ್ವಿತೀಯ PUCಗೆ ಇರುವಂತಹ ಪತ್ರಲೇಖನಗಳು ಅಂತ ಅಂದರೆ ಸಾಮಾನ್ಯವಾಗಿ ಇರುವಂತಹ ಕೇಳಬಹುದಾದಂತಹ ಯಥೇಚ್ಛವಾಗಿ ಕೇಳಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಒಂದು ಪತ್ರಲೇಖನಗಳನ್ನು ಇಲ್ಲಿ ಕೊಟ್ಟಲಾಗಿದೆ. ನೋಡಿ, ನೀವು ಕೈಗೊಂಡ ಶೈಕ್ಷಣಿಕ ಪ್ರವಾಸದ ಅನುಭವವನ್ನು ಕುರಿತು ನಿಮ್ಮ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ. ಇದು ವೈಯಕ್ತಿಕ ಪತ್ರ ಆಗುತ್ತೆ. ಹಾಗೆ ಪರೀಕ್ಷೆ ಸಿದ್ಧತೆಯನ್ನು ಕುರಿತು ನಿಮ್ಮ ತಂದೆಗೆ ಪತ್ರವನ್ನು ಬರೆಯಿರಿ ಅಂತ ಇದೆ. ಅದು ಕೂಡ ಅಷ್ಟೇ.
ಇವೆಲ್ಲವೂ ಕೂಡ ಒಂದು ವೈಯಕ್ತಿಕ ಪತ್ರಕ್ಕೆ ಸಂಬಂಧಿಸಿರುವಂತಹದ್ದು. ಇಷ್ಟನ್ನು ನೀವು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದರೆ ನೀವು ಸುಲಭವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ವ್ಯಾಕರಣಕ್ಕೆ ಸಂಬಂಧಿಸಿದ 20 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಇಷ್ಟು ನಿಮ್ಮ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತಹ ಒಂದು ವಿಡಿಯೋ ಆಗಿದೆ. ಮತ್ತಷ್ಟು ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.